ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇಂದು ರಥಸಪ್ತಮಿ ಹಾಗೂ ಬಾಬಾ ಲೇಖ್ ದಾದಾರವರ ಒಂದು ತಪಸ್ವಿ ಆಚರಣಾ ದಿನಾಚರಣೆಯನ್ನು ಚನ್ನಗಿರಿ ತಾಲೂಕಿನ ಚನ್ನಗಿರಿ ಪಟ್ಟಣದಲ್ಲಿರುವಂತಹ ಒಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ವಿಶೇಷವಾಗಿ 36 ವಿವಿಧ ರೀತಿಯ ಆಹಾರ ಧಾನ್ಯಗಳನ್ನು ಇಲ್ಲಿ ತಯಾರಿಸಿದ್ದು ವಿಶೇಷವಾಗಿತ್ತು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದಂಥ ಮಹಾದೇವಿ ಅಕ್ಕನವರು, ಹಾಗೆಯೇ ಮಹಾಲಕ್ಷ್ಮಿ ಅಕ್ಕನವರು, ಹಾಗೆಯೇ ಜಯಶ್ರೀ ಅಕ್ಕನವರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ಜನರಿಗೆ ತಿಳಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಬೇಕಾದಷ್ಟು ಭಾಗ್ಯ ಅದು 700 ಪ್ರಾಮಟರ್ ತಯಾರಾಗು ಒಂದು ಚೇರ್ನ ಇರುತ್ತೆ ರೀ ಇಲ್ಲಿ ಚೇರ್ ಆಮೇಲೆ ಕೊಟ್ಟೆ ಬರಿ ಹೋಗ್ಬಿಡಿ. ವಾಟ್ಸಪ್ करके ಹೌದೇನು? ಅಲ್ಲಿ 20 ಕಡೆ ಕಡಿಮೆ ಬರ್ತೈತಿ. ಇವತ್ತು ನಿಜಕ್ಕೂ ಭಾರಿ ಒಳ್ಳೆ ದಿನ. ಇವತ್ತೇನು ಮುಂದೆ ಇಲ್ಲ ಎಲ್ಲಿ ಅಂತ ಅಲ್ಲ, ಇವತ್ತು ತುಂಬ ಒಳ್ಳೆ ದಿನ ಅಂದೆ. ಇವತ್ತು ಏನು ಊಟ ಮಾಡೋದು ಶಕ್ತಿಯುತವಾದ ಆಹಾರ. ಅದು ರಥಸಪ್ತಮಿ ಇವತ್ತು. ಸೂರ್ಯ ಹುಟ್ಟಿದ ದಿನ ಇವತ್ತು. ಅಲ್ಲಿ ಹೋಗಿಲ್ಲ, ಅಲ್ಲಿ ಹೋಗಿ ಬಂದು ಊಟ ಮಾಡಿ ನನಗೆ ಹೋಗ್ಬೋದು. ಈ ದಿನದಂದು ಪ್ರಶಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ತಪಸ್ಸಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಿನ ಜಾವ 10 ರಿಂದ 12 ಗಂಟೆವರೆಗೆ ತಪಸ್ಸಿನ ಕಾರ್ಯಕ್ರಮ, ತದನಂತರ ಪರಮಾತ್ಮನ ಮಹಾವಾಕ್ಯ 1:30 ಗಂಟೆ
ನೈವೇದ್ಯವನ್ನ ಶಿವನಿಗೆ ಇಲ್ಲಿ ಅರ್ಪಿಸಲಾಗಿದೆ. ಇದರ ಒಂದು ರಹಸ್ಯ ಏನಂದ್ರೆ, ಈ ಜ್ಞಾನವನ್ನ ರಾಜಯೋಗ ಅಂತ ಕರೆಯಲಾಗ್ತದೆ. ರಾಜರಾಗುವಂತಹ ಯೋಗ. ಪರಂಜ್ಯೋತಿ ಪರಮಾತ್ಮ ಬಂದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಹಂ ಎಂಬಂತೆ ಧರ್ಮಗ್ಲಾನಿಯ ಸಮಯದಲ್ಲಿ ಭಗವಂತ ಅವತರಣೆ ಮಾಡಿ ಆತ್ಮಜ್ಞಾನವನ್ನ, ಪರಮಾತ್ಮ ಜ್ಞಾನವನ್ನ, ಸೃಷ್ಟಿಯ ಆದಿಮಧ್ಯಂತದ ಜ್ಞಾನವನ್ನ ನಮಗೆ ಕೊಟ್ಟು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗುವಂತೆ ಪರಮಾತ್ಮನ ಜ್ಞಾನದಿಂದ ಹೇಗೆ ಚಿನ್ನಕ್ಕೆ ಸಂಸ್ಕಾರ ಕೊಟ್ರೆ ಒಡವೆ ಆಗ್ತದೋ, ನೀರಿಗೆ ಸಂಸ್ಕಾರ ಕೊಟ್ರೆ ತೀರ್ಥ ಆಗ್ತದೋ, ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆ ಆಗ್ತದೋ, ಅದೇ ರೀತಿ ಮಾನವನಿಗೆ ದೈವಿ ಸಂಸ್ಕಾರವನ್ನ ಕೊಡ್ಲಿಕ್ಕೆ ಪರಮಾತ್ಮ ಭೂಮಿಗೆ ಅವತರಣೆ ಮಾಡಿದ್ದಾರೆ. ಆ ಸಂಸ್ಕಾರದಿಂದ ಬರುವ ಭವಿಷ್ಯದಲ್ಲಿ ನಾವು ದೇವತೆಗಳಾಗ್ತೇವೆ. ಆ ದೇವತೆಗಳು ಸತ್ಯುಗದಲ್ಲಿ ಅಂತ ಹೇಳಲಾಗ್ತದೆ. ಕಲಿಯುಗದ ನಂತರ ಸತ್ಯುಗ ಬರ್ತದೆ. ಇದೇ ಭಾರತ ಭೂಮಿಯಲ್ಲಿ ಇನ್ನು ಕೆಲವೇ ವರ್ಷಗಳ ನಂತರ ನಮಗೆ ಸತ್ಯಯುಗ ಆರಂಭ ಆಗ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತದೆ. ಹೇಗೆ ವಾರಗಳನ್ನ ಕಳೆದ್ವಿ, ವರ್ಷಗಳನ್ನ ಕಳೆದ್ವಿ, ಶತಮಾನಗಳನ್ನ ಕಳೆದ್ವಿ, ಅದೇ ರೀತಿ ನಾವು ಯುಗಗಳನ್ನ ಕಳೀತಾ ಬಂದಿದ್ದೇವೆ. ಈಗ ಬರುವುದೇ ಸತ್ಯುಗ. ಅದರಲ್ಲಿ ಆಧಾರವಾಗಿ ಸತ್ಯುಗದ ದೇವತೆಗಳು, ಅಲ್ಲಿ ಸಮತೀಶೋಷ್ಣ ವಲಯ ಇರ್ತದೆ, ಮತ್ತಲ್ಲಿ ಸತೋ ಪ್ರಧಾನ ವಾತಾವರಣವಿರ್ತದೆ. ಅಲ್ಲಿ ಪ್ರತಿಯೊಬ್ಬ ದೇವತೆಗಳು ಒಂದು ದಿನ ಧರಿಸಿರುವ ಡ್ರೆಸ್ ಅನ್ನ ಮತ್ತೆ ಧರಿಸೋದಿಲ್ಲ, ಹಾಗಿರುವ ಒಡವೆಯನ್ನ ಮತ್ತೆ ಹಾಕೋದಿಲ್ಲ. ಅಷ್ಟು ಪವಿತ್ರವಾಗಿರ್ತದೆ. ಅಂದ ಮೇಲೆ ಅಲ್ಲಿಯ ಭೋಜನವೂ ಕೂಡ ಅಷ್ಟು ಶುದ್ಧ ಪವಿತ್ರವಾಗಿರ್ತದೆ. ಅಲ್ಲಿ 1,000 ದೇವತೆಗಳು ಹುಟ್ಟು ಕೂತ್ಕೊಂಡ್ರೆ 36 ಪ್ರಕಾರದ ನೈವೇದ್ಯವನ್ನ ಅವರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಆಧಾರವಾಗಿ ಪರಮಾತ್ಮನ ಮನೆಯಲ್ಲಿ ಭವಿಷ್ಯದಲ್ಲಿ ದೇವತೆಗಳಾಗುವಂತಹ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಂಡು ಪರಮಾತ್ಮನ ಶಕ್ತಿ ಅನುಭೂತಿ ಮಾಡಿಕೊಂಡು ಬರುವ ಸತ್ಯಯುಗದಲ್ಲಿ ದೇವತೆಗಳಾಗುವ ಆಧಾರವಾಗಿ ಇವತ್ತು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ದೇವತೆಗಳ 33 ಕೋಟಿ ದೇವತೆಗಳ ಸ್ವೀಕಾರ ಮಾಡುವಂತಹ 36 ಪ್ರಕಾರದ ಬ್ರಹ್ಮಭೋಜನವನ್ನ ಏರ್ಪಡಿಸಲಾಗಿದೆ. ಈ ಭೋಜನವನ್ನ ಸ್ವಯಂ ಈಶ್ವರನ ಮನೆಯಲ್ಲೇ ಅಕ್ಕಂದಿರು ಪರಮಾತ್ಮನ ನೆನಪಿನಲ್ಲಿ ಎಲ್ಲವನ್ನ ರೆಡಿ ಮಾಡಿದ್ದಾರೆ. ಆ ನೈವೇದ್ಯವನ್ನ ಬಿಟ್ಟು ಎಲ್ಲ ಬಂದಿರುವಂತಹ ಭಕ್ತರಿಗೆ ಸಂತರ್ಪಣೆಯನ್ನ ಮಾಡಲಿಕ್ಕೆ ಇವತ್ತು ವಿಶೇಷವಾದ ಪ್ರೋಗ್ರಾಮ್ ಅನ್ನ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಸರ್ವರಿಗೂ